ಹಾಯ್ ಫ್ರೆಂಡ್ಸ್, ಭಾರತದ ಲೋಕಸಭೆಯಲ್ಲಿ ಒಟ್ಟು ಎಷ್ಟು ಮಂದಿ ಸಂಸದೆಯರಿದ್ದಾರೆ? ಯಾವ ರಾಜ್ಯದಿಂದ ಎಷ್ಟೆಷ್ಟು ಮಹಿಳೆಯರು ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ? ಯಾವ ಪಕ್ಷದಲ್ಲಿ ಮಹಿಳಾ ಸಂಸದರ ಸಂಖ್ಯೆ ಹೆಚ್ಚು ಇದೆ? ಒಬ್ಬ ಸಂಸದೆಯನ್ನು ಹೊಂದದ ರಾಜ್ಯಗಳು ಯಾವುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಉತ್ತರ ಪ್ರದೇಶ ಅತಿ ಹೆಚ್ಚು ಮಹಿಳಾ ಸಂಸದರನ್ನು ಹೊಂದಿರೋ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮೊದಲಿಗೆ ಬರುತ್ತೆ. ಇಲ್ಲಿ 80 ಲೋಕಸಭಾ ಕ್ಷೇತ್ರಗಳಿದ್ದು ಅವುಗಳಲ್ಲಿ 12ರಲ್ಲಿ ಮಹಿಳಾ ಸಂಸದರು ಆಯ್ಕೆ ಆಗಿದ್ದಾರೆ. ಅದರಲ್ಲಿ ಬಿಜೆಪಿಯ 8 ಸಂಸದೆಯರಿದ್ದು ಅಪ್ನಾ ದಳ್, ಬಿಎಸ್ಪಿ, ಕಾಂಗ್ರೆಸ್ ಮತ್ತು ಎಸ್ಪಿ ತಲಾ 1 ಸಂಸದೆಯರನ್ನ ಹೊಂದಿದೆ. ಪಶ್ಚಿಮ ಬಂಗಾಳ ಈ ಲಿಸ್ಟ್ನಲ್ಲಿ 2ನೇ ಪ್ಲೇಸ್ನಲ್ಲಿ ಬರೋದು ಪಶ್ಚಿಮ ಬಂಗಾಳ. ಇಲ್ಲಿ 42 ಲೋಕಸಭಾ ಕ್ಷೇತ್ರಗಳಲ್ಲಿ 11ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಅವುಗಳ ಪೈಕಿ ಟಿಎಂಸಿ 9 ಮತ್ತು ಬಿಜೆಪಿ 2ರಲ್ಲಿ ಮಹಿಳೆಯರು ಗೆದ್ದಿದ್ದಾರೆ. ಮಹಾರಾಷ್ಟ್ರ ಇಲ್ಲಿ ಒಟ್ಟು 48 ಕ್ಷೇತ್ರಗಳಿದ್ದು ಅವುಗಳ ಪೈಕಿ 8 ಕ್ಷೇತ್ರಗಳಲ್ಲಿ ಮಹಿಳಾ ಸಂಸದರಿದ್ದಾರೆ. ಬಿಜೆಪಿಯ 5 ಸಂಸದೆಯರಿದ್ರೆ ಶಿವಸೇನೆ, ಎನ್ಸಿಪಿ ಮತ್ತು ಪಕ್ಷೇತರವಾಗಿ ತಲಾ ಒಬ್ಬೊಬ್ಬರು ಮಹಿಳಾ ಸಂಸದರಿದ್ದಾರೆ. ಒಡಿಶಾ ಇಲ್ಲಿ ಒಟ್ಟು 21 ಲೋಕಸಭಾ ಕ್ಷೇತ್ರಗಳಿದ್ದು ಅವುಗಳ ಪೈಕಿ 7ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಅವರಲ್ಲಿ 5 ಬಿಜೆಡಿ ಮತ್ತು 2 ಬಿಜೆಪಿಗೆ ಸೇರಿದವರಾಗಿದ್ದಾರೆ. ಗುಜರಾತ್ ಮೋದಿ ತವರು ಗುಜರಾತ್ನಲ್ಲಿ ಒಟ್ಟು 26 ಲೋಕಸಭಾ ಕ್ಷೇತ್ರಗಳಿದ್ದು ಅಲ್ಲಿ 6 ಕ್ಷೇತ್ರಗಳಲ್ಲಿ ಮಹಿಳಾ ಸಂಸದರಿದ್ದಾರೆ. ಅವರೆಲ್ಲರೂ ಬಿಜೆಪಿಗೆ ಸೇರಿದವರೇ ಆಗಿದ್ದಾರೆ. ಮಧ್ಯಪ್ರದೇಶ ಇಲ್ಲಿ ಒಟ್ಟು 29 ಲೋಕಸಭಾ ಕ್ಷೇತ್ರಗಳಿದ್ದು 4ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಅವರೆಲ್ಲರೂ ಬಿಜೆಪಿಗೆ ಸೇರಿದವರೇ ಆಗಿದ್ದಾರೆ. ಆಂಧ್ರ ಪ್ರದೇಶ ನೆರೆಯ ಆಂಧ್ರ ಪ್ರದೇಶದಲ್ಲಿ ಒಟ್ಟು 25 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳ ಪೈಕಿ 4ರಲ್ಲಿ ಮಹಿಳಾ ಸಂಸದರಿದ್ದು ಅವರೆಲ್ಲರೂ ವೈಎಸ್ಆರ್ ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿದ್ದು ಅವುಗಳಲ್ಲಿ 3ರಲ್ಲಿ ಮಹಿಳಾ ಸಂಸದರಿದ್ದಾರೆ. 2 ಬಿಜೆಪಿಗೆ ಸೇರಿದವರಾಗಿದ್ದರೆ 1 ಪಕ್ಷೇತರರಾಗಿದ್ದಾರೆ. ಬಿಹಾರ ಇಲ್ಲಿ ಒಟ್ಟು 40 ಲೋಕಸಭಾ ಕ್ಷೇತ್ರಗಳಿದ್ದು 3ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಇವರಲ್ಲಿ ಬಿಜೆಪಿ, ಜೆಡಿಯು ಮತ್ತು ಎಲ್ಜೆಪಿ ಪಕ್ಷದಿಂದ ತಲಾ ಒಬ್ಬೊಬ್ಬರು ಇದ್ದಾರೆ. ಛತ್ತೀಸ್ಗಢ ರಾಜ್ಯದಲ್ಲಿ ಒಟ್ಟು 11 ಲೋಕಸಭಾ ಕ್ಷೇತ್ರಗಳಿದ್ದು ಅವುಗಳ ಪೈಕಿ 3ರಲ್ಲಿ ಮಹಿಳಾ ಎಂಪಿಗಳಿದ್ದಾರೆ. ಅವರಲ್ಲಿ 2 ಬಿಜೆಪಿ ಮತ್ತು 1 ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರೆ. ರಾಜಸ್ಥಾನ ಇಲ್ಲಿ ಒಟ್ಟು 25 ಲೋಕಸಭಾ ಕ್ಷೇತ್ರಗಳಿದ್ದು 3ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಅವರೆಲ್ಲರೂ ಬಿಜೆಪಿಯವರೇ ಆಗಿದ್ದಾರೆ. ತಮಿಳುನಾಡು ತಮಿಳರ ನಾಡಿನಲ್ಲಿ ಒಟ್ಟು 39 ಕ್ಷೇತ್ರಗಳಿದ್ದು 3ರಲ್ಲಿ ಮಹಿಳಾ ಸದಸ್ಯರಿದ್ದಾರೆ. ಅವರಲ್ಲಿ 2 ಡಿಎಂಕೆ ಅವರಾದ್ರೆ 1 ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರೆ. ಜಾರ್ಖಂಡ್ ಇಲ್ಲಿ ಒಟ್ಟು 14 ಲೋಕಸಭಾ ಕ್ಷೇತ್ರಗಳಿದ್ದು 2ರಲ್ಲಿ ಮಹಿಳಾ ಎಂಪಿಗಳಿದ್ದಾರೆ. ಅವರು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಸೇರಿದವರಾಗಿದ್ದಾರೆ. ಪಂಜಾಬ್ ರಾಜ್ಯದಲ್ಲಿ ಒಟ್ಟು 13 ಲೋಕಸಭಾ ಕ್ಷೇತ್ರಗಳಿದ್ದು 2ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಇವರಲ್ಲಿ 1 ಶಿರೋಮಣಿ ಅಕಾಲಿ ದಳಕ್ಕೆ ಸೇರಿದವರಾದ್ರೆ ಮತ್ತೊಬ್ಬರು ಕಾಂಗ್ರೆಸ್ಸಿಗರಾಗಿದ್ದಾರೆ. ಉತ್ತರಾಖಂಡ್ ಇಲ್ಲಿ ಒಟ್ಟು 5 ಕ್ಷೇತ್ರಗಳಿದ್ದು 1ರಲ್ಲಿ ಮಾತ್ರ ಮಹಿಳಾ ಸಂಸದೆ ಇದ್ದಾರೆ. ಅವರು ಕೂಡ ಬಿಜೆಪಿಗೆ ಸೇರಿದವರಾಗಿದ್ದಾರೆ. ತೆಲಂಗಾಣ ಇಲ್ಲಿ ಒಟ್ಟು 17 ಲೋಕಸಭಾ ಕ್ಷೇತ್ರಗಳಿದ್ದು 1ರಲ್ಲಿ ಮಾತ್ರವೇ ಮಹಿಳಾ ಸಂಸದರಿದ್ದಾರೆ. ಅವರು ಟಿಆರ್ಎಸ್ಗೆ ಸೇರಿದವರಾಗಿದ್ದಾರೆ. ಕೇರಳ ದೇವರ ನಾಡು ಕೇರಳದ ಒಟ್ಟು 20 ಲೋಕಸಭಾ ಕ್ಷೇತ್ರಗಳಲ್ಲಿ 1ರಲ್ಲಿ ಮಾತ್ರವೇ ಮಹಿಳಾ ಎಂಪಿ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಸೇರಿದ್ದಾರೆ. ಹರಿಯಾಣ ಇಲ್ಲಿ ಒಟ್ಟು 10 ಕ್ಷೇತ್ರಗಳಿದ್ದು 1ರಲ್ಲಿ ಮಹಿಳಾ ಎಂಪಿ ಇದ್ದಾರೆ. ಅವರು ಬಿಜೆಪಿ ಅವರಾಗಿದ್ದಾರೆ. ಅಸ್ಸಾಂ ಇಲ್ಲಿರೋ 14 ಕ್ಷೇತ್ರಗಳಲ್ಲಿ 1ರಲ್ಲಿ ಮಹಿಳಾ ಸಂಸದರಿದ್ದಾರೆ. ಅವರು ಬಿಜೆಪಿಗರಾಗಿದ್ದಾರೆ. ತ್ರಿಪುರಾ ಇಲ್ಲಿ ಜಸ್ಟ್ 2 ಕ್ಷೇತ್ರವಿದ್ದು ಅದರಲ್ಲೂ 1 ಮಹಿಳಾ ಸಂಸದರಿದ್ದಾರೆ. ಅವರು ಬಿಜೆಪಿಯವರಾಗಿದ್ದಾರೆ. ಮೇಘಾಲಯ ಇಲ್ಲಿರೋ 2 ಕ್ಷೇತ್ರಗಳಲ್ಲಿ 1ರಲ್ಲಿ ಮಹಿಳಾ ಎಂಪಿ ಇದ್ದು ಅವರು ಎನ್ಪಿಪಿಗೆ ಸೇರಿದವರಾಗಿದ್ದಾರೆ. ದೆಹಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಟ್ಟು 7 ಲೋಕಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ 1ರಲ್ಲಿ ಮಾತ್ರ ಮಹಿಳಾ ಸಂಸದರಿದ್ದಾರೆ. ಅವರು ಕೂಡ ಬಿಜೆಪಿಯವರಾಗಿದ್ದಾರೆ. ಚಂಡೀಗಢ
ಇಲ್ಲಿರೋ ಒಂದೇ ಒಂದು ಕ್ಷೇತ್ರದಲ್ಲಿ ಮಹಿಳಾ ಸಂಸದರಿದ್ದು ಅವರು ಬಿಜೆಪಿಗೆ ಸೇರಿದವರಾಗಿದ್ದಾರೆ. ಯಾವ ಪಕ್ಷದಲ್ಲಿ ಹೆಚ್ಚು ಸಂಸದೆಯರು? ದೇಶದಲ್ಲಿರೋ ಒಟ್ಟು 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಹಿಳಾ ಸಂಸದರು ಇರೋದು ಜಸ್ಟ್ 80 ಕ್ಷೇತ್ರಗಳಲ್ಲಿ ಮಾತ್ರ. ಪಕ್ಷ ವೈಸ್ ನೋಡೋದಾದ್ರೆ ಅತಿ ಹೆಚ್ಚು ಮಹಿಳಾ ಸಂಸದರನ್ನು ಹೊಂದಿರೋ ಪಕ್ಷ ಬಿಜೆಪಿಯಾಗಿದ್ದು ಇದರಲ್ಲಿ 42 ಸಂಸದರಿದ್ದಾರೆ. ಟಿಎಂಸಿ 9 ಸಂಸದೆಯರನ್ನ ಹೊಂದಿದ್ರೆ ಕಾಂಗ್ರೆಸ್ನಲ್ಲಿ 6 ಮಂದಿ ಮಹಿಳಾ ಎಂಪಿಗಳಿದ್ದಾರೆ. ಬಿಜೆಡಿ 5, ವೈಎಸ್ಆರ್ಸಿ 4, ಡಿಎಂಕೆ 2 ಮಹಿಳಾ ಸಂಸದರನ್ನ ಹೊಂದಿದೆ. ಇನ್ನುಳಿದಂತೆ ಅಪ್ನಾದಳ್, ಬಿಎಸ್ಪಿ, ಎಸ್ಪಿ, ಶಿವಸೇನೆ, ಜೆಡಿಯು, ಎಲ್ಜೆಪಿ, ಶಿರೋಮಣಿ ಅಕಾಲಿದಳ, ಟಿಆರ್ಎಸ್, ಎನ್ಪಿಪಿ ಪಕ್ಷಗಳಲ್ಲಿ ತಲಾ ಒಬ್ಬೊಬ್ಬರು ಮಹಿಳಾ ಸಂಸದೆಯರಿದ್ದಾರೆ. ಇನ್ನು ಪಕ್ಷೇತರವಾಗಿ 2 ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಮಹಿಳಾ ಸಂಸದರಿಲ್ಲದ ರಾಜ್ಯಗಳು. ದೇಶದಲ್ಲಿ ಮಹಿಳಾ ಸಂಸದರೇ ಇಲ್ಲದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವೆ. ಎಸ್, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಗೋವಾ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಮೀರ, ಅಂಡಮಾನ್ ನಿಕೋಬಾರ್, ದಿಯು ದಮನ್, ದಾದ್ರಾ ಮತ್ತು ನಗರ್ ಹವೇಲಿ, ಲಕ್ಷದ್ವೀಪ ಮತ್ತು ಪುದುಚೇರಿಯಲ್ಲಿ ಒಬ್ಬ ಮಹಿಳಾ ಸಂಸದರು ಇಲ್ಲ. ಫ್ರೆಂಡ್ಸ್, ಇದು ಲೋಕಸಭೆಯಲ್ಲಿ ಮಹಿಳಾ ಸಂಸದರು ಎಷ್ಟಿದ್ದಾರೆ, ಯಾವ ರಾಜ್ಯ, ಯಾವ ಪಕ್ಷಗಳಿಂದ ಎಷ್ಟೆಷ್ಟು ಸಂಸದೆಯರು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.